ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮಂತ್ರಾಸ್ ಮತ್ತು ಶ್ಲೋಕಾಸ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೊಸ ಮಂತ್ರವನ್ನು ಕಲಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇಂದಿನ ಹೊಸ ಮಂತ್ರ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾವು ಯಾವುದೇ ಒಂದು ಕಾರ್ಯ ಅಥವಾ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಮೊದಲು ನಾವು ಮೊರೆ ಹೋಗುವುದು ಪ್ರಥಮ ಪೂಜ್ಯ ಗಣೇಶನಿಗೆ. ಅಂದರೆ ಮೊದಲ ಪೂಜೆ ಶಿವ ಪಾರ್ವತಿಯರ ಪುತ್ರನಾದ ಗಣೇಶನಿಗೆ ಸಲ್ಲಿಸುತ್ತೇವೆ. ನಂತರ ಆಯಾ ಕಾರ್ಯ ಅಥವಾ ಕೆಲಸದ ಪೂಜೆಯನ್ನು ಕೈಗೊಳ್ಳುತ್ತೇವೆ. ಸರಳ ಹಾಗೂ ಉದಾರ ಗುಣಗಳನ್ನು ಹೊಂದಿರುವ ದೇವರು ಎಂದರೆ ಗಣೇಶ. ಗಣೇಶನ ಪೂಜೆಯ ಪದ್ಧತಿಯು ಅತ್ಯಂತ ಸರಳತೆಯಿಂದ ಕೂಡಿರುತ್ತದೆ. ಪೂಜಾ ಸಮಯದಲ್ಲಿ ಕೆಲವು ಮಂತ್ರಗಳನ್ನು ಹೇಳಿದರೆ ಗಣೇಶನು ಭಕ್ತರ ಭಕ್ತಿಯನ್ನು ಮೆಚ್ಚಿ ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆ ಇದೆ. ನಿಮಗೆಲ್ಲ ಗೊತ್ತಿರುವ ಈವನ್ ಸಣ್ಣ ಮಕ್ಕಳು ಕೂಡ ನೀರು ಕುಡಿದ ಹಾಗೆ ಹೇಳುವ ಮಂತ್ರ ಇದು. ಹಾಗಾದರೆ ಬನ್ನಿ, ಮಂತ್ರ ಮತ್ತು ಅದರ ಅರ್ಥ ಮತ್ತು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಂತ್ರದ ಅರ್ಥ: ಬಾಗಿದ ಸೊಂಡಿಲನ್ನು ಹೊಂದಿರುವ ಬೃಹತ್ ಶರೀರವುಳ್ಳ ಕೋಟಿ ಸೂರ್ಯರಿಗೆ ಸಮನಾದ ತೇಜಸ್ಸನ್ನು ಹೊಂದಿರುವ ದೇವನೇ, ನನ್ನ ಪ್ರತಿಯೊಂದು ಕಾರ್ಯ ಕೆಲಸಗಳಿಗೂ ಯಾವುದೇ ವಿಘ್ನ ಬರದಂತೆ ಕಾಪಾಡು ದೇವರೇ. ಇನ್ನು ಪ್ರಯೋಜನಗಳು ಯಾವುವು ಅಂತ ನೋಡೋಣ. ಈ ಮಂತ್ರವನ್ನು ದಿನಾಲೂ ಪಠಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವ್ಯಕ್ತಿಯು ಹೆಚ್ಚು ಸೃಜನಶೀಲನಾಗುತ್ತಾನೆ. ವ್ಯಕ್ತಿಯ ಕೋಪವನ್ನು ನಿಯಂತ್ರಿಸುತ್ತದೆ. ಸ್ವಯಂ ಅರಿವನ್ನು ಹೆಚ್ಚಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಗಣೇಶ ದೇವರಿಗೆ ಸಂಬಂಧಿಸಿದ ಹೊಸ ಮಂತ್ರವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಗಣೇಶ ದೇವರು ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.